ये रहेगा, ये से रहेगा। अभी सोलर ही आ रहा है। आपको सोलर नहीं चाहिए तो गीजर जब यूज़ करेंगे ना, इसको ऑफ करना है, इसको ऑन करना है, गीजर आएगा। इसको ऑफ करके इसको ऑन करके सोलर आएगा। ಕ್ಲೀನ್ ಮಾಡಬೇಕು ನಾವು. ಓಕೆನಾ? ಇದು ಹೇಳಿದ್ನಲ್ಲ, ಇಲ್ಲಿ ಹಾಕ್ಬಿಡಿ. ಮತ್ತೆ ಇದನ್ನ ಮೇಲ್ಗಡೆ ಐತಿ, ಹಾಫ್ ಪ್ಯಾಕೆಟ್ ಹಾಕೊಳ್ಳಿ. ಇಲ್ಲಿ ಹಾಕ್ಬೇಕು. ಇಲ್ಲಿ ಅರ್ಧ ಪ್ಯಾಕೆಟ್ ಹಾಕೊಳ್ಳಿ. ಮತ್ತೆ ಡ್ರಮ್ ಒಳಗಡೆ ಒಂದು ಪ್ಯಾಕೆಟ್ ಹಾಕೊಳ್ಳಿ. ಒಂದ್ಸಲ 2 ಪ್ಯಾಕೆಟ್ ಹಾಕ್ಬೇಕು, ಅದಕ್ಕೂ 2 ಪ್ಯಾಕೆಟ್ ಹಾಕಿ. ಮತ್ತೆ ಆನ್ ಮಾಡ್ಕೊಳ್ಳಿ. ಮಿಕ್ಸ್ ಡೈಲಿಗೆ ಇಟ್ಕೊಳ್ಳಿ. 40 ಡಿಗ್ರಿ ಟೆಂಪರೇಚರ್ ಸೆಟ್ ಮಾಡಿ ರನ್ ಮಾಡಿ. ಮಿಕ್ಸ್ ಡೈಲಿ. ಇಲ್ಲ ನೀವು ವೈಫೈ ಏನಾದರೂ ಯೂಸ್ ಮಾಡ್ತಿದ್ರೆ ಮೈ ಎಫ್ ಪಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದರಲ್ಲಿ ಟಬ್ ಕ್ಲೀನ್ ಆಪ್ಷನ್ ಬರುತ್ತೆ. ಅದ್ರಲ್ಲಿ ಬೇಕಂದ್ರೆ ಇಟ್ಕೊಂಡು ವಾಶ್ ಮಾಡ್ಕೋಬಹುದು. ಓಕೆನಾ? 1 hour 20 minutes ರನ್ ಆಗುತ್ತೆ. ಇದು ನಾನು ಹೇಳಿದ್ನಲ್ಲ ಮೇಡಮ್, 70% ಲೋಡ್ ಮಾಡಿ ಅದನ್ನ ಓಪನ್ ಮಾಡ್ಬಿಟ್ಟು ಅವಾಗ ಕ್ಲೀನ್ ಮಾಡ್ಕೊಳ್ಳಿ. ಮಂತ್ಲಿ ಒಂದ್ಸಲ ಮಾಡ್ಕೊಳ್ಳಿ. ಓಕೆನಾ? ಇದು ಅಷ್ಟೇ, ಪೌಡರ್ ಅಷ್ಟೇ. ಡೈಲಿ ಯೂಸ್ ಮಾಡ್ತೀರಾ, ಮಂತ್ಲಿ ಒಂದ್ಸಲ ಹಾಕೊಂಡು ಕ್ಲೀನ್ ಮಾಡ್ಕೋಬೇಕು. ಓಕೆನಾ? ಏನಿಲ್ಲ, ಇದ್ರಲ್ಲಿ ಪ್ಯಾಕೆಟ್ ತಗೊಳ್ಳಿ. 2 ಪ್ಯಾಕೆಟ್ ಬರ್ತವೆ. 10 ಇದೆ. 2 ತಗೊಂಡು ಇದೆಲ್ಲ ಸ್ಪ್ರೆಡ್ ಮಾಡಿ. ಫಸ್ಟ್ ಒಂದ್ಸಲ ನೀವು ಒಂದು 10 minutes ಫ್ರೀ ವಾಶ್ನ ರನ್ ಮಾಡಿ. ಏನು ಇಲ್ದಿರ ಎಂಟಿ ಮಷಿನ್ ಫ್ರೀ ವಾಶ್ ರನ್ ಮಾಡಿ. ಆಫ್ ಮಾಡಿ. ಆಫ್ ಮಾಡಾದ್ಮೇಲೆ ಮತ್ತೆ ಎಲ್ಲ ಪೌಡರ್ ಎಲ್ಲ ಹಾಕಿ ಇಲ್ಲಿ ಒಳಗಡೆ ಮತ್ತೆ ಇದ್ರೊಳಗಡೆ ಮತ್ತೆ ಎಲ್ಲ ಹಾಕಿ, ಎಲ್ಲೆಲ್ಲ ಹೋಗುತ್ತೆ ಅಲ್ಲೆಲ್ಲ ಹಾಕಿ ಮತ್ತೆ ಕ್ಲೋಸ್ ಮಾಡಿಬಿಟ್ಟು ನೀವು ನಾರ್ಮಲ್ ಸೂಪರ್ 50 ಇಟ್ಟು ರನ್ ಮಾಡಿ. ಮಂತ್ಲಿ ಒಂದ್ಸಲ ಮಾಡಿ. ಇಲ್ಲ ಅಂದರೆ ಸ್ಮೆಲ್ ಬರುತ್ತೆ, ವಾಷಿಂಗ್ ಕ್ವಾಲಿಟಿ ಬರಲ್ಲ. ಇದೆಲ್ಲ ವೈಟ್ ಆಗ್ಬಿಡುತ್ತೆ. ಫುಲ್ಲು ಸ್ಟೀಲ್ ಇರುತ್ತೆ. ಅದೇ ಪಾತ್ರೆ ತೊಳೆದ್ಮೇಲೆ ಕೈ ತೊಳ್ದಂಗೆ. ಕೈ ತೊಳ್ದಂಗೆ ಸರ್. ಹಂಗೆ ಅಂದರೆ ತಿಂಗಳಿಗೆ ಒಂದ್ಸಲ ಮಾಡ್ಕೋಬೇಕು. ತಿಂಗಳಿಗೊಂದ್ಸತಿ ಕೈ ತೊಳೆಯೋದು. ನೀವೆಲ್ಲ ಫಸ್ಟ್ ಅವ್ರು ಹೇಳಿದ ತಗೋತಾ ಇರಲಿಲ್ಲ. ಅದಕ್ಕೆ ಹಾಕ್ಲಾ? ಪೌಡ್ರ್ ಅದು ಲಿಕ್ವಿಡ್ ಅಲ್ವಾ? ಟ್ಯಾಬ್ಲೆಟ್ಸ್. ಎಲ್ಲ ಕೊಟ್ಟು ಗ್ರಾಮ್ಸ್ ಬರುತ್ತೆ. ಓಕೆನಾ? ಅಂದರೆ ಜಾಸ್ತಿ ಸಾಲಿಡ್ ಯೂಸ್ ಮಾಡ್ತೀರಿ, ಇದ್ರಲ್ಲಿ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕಾಗುತ್ತೆ. ಅಂದರೆ ಜಾಸ್ತಿ ಲೋಡು ಅಂದರೆ ಕುಕಿಂಗ್ ಮಾಡಿರ್ತೀರಲ್ಲ, ಆ ಥರದ ಪಾತ್ರೆಗಳಿದ್ರೆ ಅಂದರೆ ಜಾಸ್ತಿ ಗಲೀಜೈತೆ, ಅವಾಗ ಇನ್ನೊಂದು ಅರ್ಧ ಪ್ಯಾಕೆಟ್ ಹಾಕ್ಕೋಬೇಕು. ಓಕೆನಾ? ನೀವು ಮೆನ್ಷನ್ ಮಾಡಿದರೆ 15 grams ಮತ್ತು 25 grams. ಫುಲ್ ತುಂಬಿಸಿದ್ರೆ ನಾವು ಎಲ್ಲ ತುಂಬಿಸಿದ್ರೆ ಆಫ್ ಮಾಡಿ ಆನ್ ಮಾಡ್ಕೊಳ್ಳಿ. ನಾರ್ಮಲ್ ಇದೆ, ಸೂಪರ್ 50 ಇಟ್ಕೊಂಡು ರನ್ ಮಾಡ್ಕೊಳ್ಳಿ. ಓಕೆನಾ? ಇದು ಬಟನ್ ಕೆಳಗಡೆದು ಚೇಂಜ್ ಆಗುತ್ತೆ ಬಟನ್. ಓಕೆನಾ? ಸೂಪರ್ 15 minutes ಪ್ರೋಗ್ರಾಮ್. ಇಲ್ಲ ಏನಿಲ್ಲ, ಇದು ಸ್ಟಾರ್ಟ್ ಮಾಡಿ ರನ್ ಮಾಡಿ. ಇವಾಗ ಎಲ್ಲ ಕಡೆ ಇಟ್ಟಿದ್ದೀರಾ, ನಾರ್ಮಲ್ ಸ್ಟಾರ್ಟ್ ಮಾಡಿ ಅಷ್ಟೇ. ನೀವೇನಾದರೂ ಕೆಳಗಡೆ ಮೇಲ್ಗಡೆ ಇಟ್ಟಿದ್ರೆ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ನಿಮ್ಗೆ ಏನಾದರೂ ಅಡಿಷನಲ್ ಆಪ್ಷನ್ಸ್ ಬೇಕಂದರೆ ಇದು 50 minutes ಅಂದರೆ 10 minutes ಕಮ್ಮಿ 1 hour ಆಗುತ್ತೆ. ಕ್ಲೋಸ್ ಮಾಡಿ ಕೆಳಗಡೆ ಇಟ್ಟಿರ್ತೀರ ಸರ್. ಈಗ ಸ್ಪೂನ್ ಈ ಥರ ಇಟ್ಟಿರ್ತೀರ. ದೊಡ್ಡವೇನಾದ್ರು ಇಟ್ಕೊಳ್ಳಿ. ಮತ್ತು ನೀವು ಹಿಂದೆ ತಿರುಗಿಸೋದು ನೋಡ್ಕೊಳ್ಳಿ. ನೀವು ದೊಡ್ಡವಿಟ್ಟಾಗ ಇದೊಂದ್ಸಲ ಫ್ಯಾನ್ ಒಂದ್ಸಲ ತಿರುಗಿಸ್ಬೇಕು ಸರ್. ಓಕೆನಾ? ಏನಕ್ಕಾದ್ರೂ ಪಾತ್ರೆಗೆ ಟಚ್ ಆಗ್ತಾ ಇದೆ ಹಿಂಗೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಟಚ್ ಆಗ್ತಿದೆ ಅಂತಂದರೆ ಇದೇನಾದರೂ ಟಚ್ ಆಯಿತು ಅಂದರೆ ಮುರಿದೋಗ್ಬಿಡುತ್ತೆ. ಓಕೆನಾ? ಏನಿಲ್ಲ, ನೀವೆಲ್ಲ ಇಟ್ಟ ಮೇಲೆ ಹಿಂದೆ ನುಗ್ಬಿಟ್ಟು ಇದೊಂದೇ ಒಂದ್ಸಲ ಸಿಂಪಲಾಗಿ ಈ ಥರ ಟಚ್ ಮಾಡಿ. ಓಕೆನಾ? ಈ ಥರ ಇಟ್ಕೊಂಡು ಸುಮ್ಮನೆ ತಿರುಗಿಸಿ. ಅದೇನಾದರೂ ಟಚ್ ಆಗ್ತಿದೆ ಇಲ್ಲ ಅಂದರೆ ನೋಡ್ಕೊಂಡು ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳಿ. ಇದನ್ನು ಬೇಕಂದರೆ ಹೈಟು ಮತ್ತು ಡೌನ್ ಮಾಡ್ಕೋಬೋದು. ಓಕೆನಾ? ಪ್ರೆಸ್ ಮಾಡಿ ರೈಟ್ ಬರುತ್ತೆ, ಇದಕ್ಕೆ ಕೆಳಗಾಗುತ್ತೆ, ಡೌನ್ ಆಗುತ್ತೆ. ಓಕೆನಾ? ನಿಮ್ಮ ಕೆಳಗಡೆ ಯಾವ ಥರ ಹೈಟ್ ಇರ್ತಾರೆ ಅದ್ರ ಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೈಟ್ ಮಾಡ್ಕೊಳ್ಳಿ, ಹೈಟ್ ಮಾಡಿ ಕೆಳಗಡೆ ಪೂರ್ತಿ ಹೋಗುತ್ತೆ. 2 ಸ್ಟೆಪ್ ಬರುತ್ತೆ. ಓಕೆನಾ? ಮತ್ತು ಇದು ಅಷ್ಟೇ, ನೀವು ಕೆಳಗಡೆ ಏನಾದರೂ ಡೌನಲ್ಲಿ ಇಟ್ಟಿದ್ರು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕೆಳಗಡೆ ಅಷ್ಟೇ. ಓಕೆನಾ? ಆ ಥರ ಇಟ್ಕೊಳ್ಳಿ. ಇನ್ನೂ ಸ್ವಲ್ಪ ಇದ್ರೆ ಕೊಡಿ. ಹಿಂದೇನು ವಾಶ್ ಆಗುತ್ತೆ, ಮೇಲೆ ಕೆಳಗಡೆ
ಜೋಡ್ಸೆ ಜೋಡಿಸ್ಕೊಂಡಿದ್ರೆ ಇಷ್ಟಿದ್ರೆ ಇಡ್ಲಿ ಹಿಂಗ್ ಮಾಡ ಮಾಡಿ ಇಲ್ಲಿ ಸ್ಪೂನ್ ಎಲ್ಲ ಇಟ್ಕೊಳ್ಳಿ ಮೇಡಮ್. ಇದೇನು ಬೇಕಾಗಲ್ಲ ಸರ್, ಇದು ಗ್ಯಾಪ್ ಎಲ್ಲಪ್ಪ? ಜಾಸ್ತಿ ಇರುತ್ತೆ. ನಿಮಗೆ ಇನ್ನೊಂದು ಟ್ರೇ ಇದೆ ಮೇಲ್ಗಡೆ, ಸ್ಪೂನು ಎಲ್ಲ ಸಣ್ಣ ಸಣ್ಣದಾಗಿ ಇಟ್ಕೊಳ್ಳಿ. ಒಳ್ಳೆ ಕಷ್ಟ ಆಯ್ತು ನನಗೆ. ನೀ ಕಷ್ಟ ಇಲ್ಲ, ನನಗೆ ಕಷ್ಟ ಇಲ್ಲ ಕಾಲೆಲ್ಲ. ಸ್ಪೂನು ಎಲ್ಲಿ? ಅದು ಉಲ್ಟಾ ಮಾಡೋದು. ಈಗ ಬರೀ ಸ್ಟೀಲ್ ಐಟಮ್ಸ್ ಮಾತ್ರನೇ ಇಡೋದು. ಪ್ಲಾಸ್ಟಿಕ್ ಇಟ್ರೆ ಅದು ಸೆಲೆಕ್ಟ್ ಮಾಡ್ಬೇಕಂತ ಹೇಳಿದ್ದೀರಾ ಅಷ್ಟೇ, ಇನ್ಯಾವುದು ಬೇರೆ ಥರ ಇಲ್ವಾ? ಇದು ಸಿಲ್ವರ್ ಪಾತ್ರೆ ಬರುತ್ತೆ. ಯಾವುದು ಈಗ ಅದು ಏನಾಗಲ್ಲ ವಾಶ್ ಕೆಳಗಡೆ. ಅಯ್ಯೋ ಏನದು ಲೋಟನೂ ಇಡ್ಬೇಕು ಅಲ್ಲಿ. ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್, ಇದು ಯಾಕಂದರೆ ರಿಮೂವ್ ಮಾಡ್ಕೊಳ್ಳಿ ಸ್ಪೂನ್ ಎಲ್ಲ. ಓಕೆನಾ? ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳು ಇಟ್ಕೊಳ್ಳಿ ಕೆಳಗಡೆ. ಓಕೆನಾ? ಇಲ್ಲಿ ಪ್ಲೇಟ್ಸ್ ಎಲ್ಲ ಇಟ್ಕೊಳ್ಳಿ. ಓಕೆನಾ? ಇದು ನೀವು ಪ್ಲೇಟ್ಸ್ ಇಟ್ಕೊತೀನಿ ಅಂದರೆ ಇದು ಇಟ್ಕೊಳ್ಳಿ. ಓಕೆನಾ? ಇದೆಲ್ಲ ಹಾಕ್ಕೊಂಡು ಸಾಲ್ಟ್ ಫಿಲ್ ಮಾಡೋದು ಹೇಳ್ಕೊಡ್ತೀನಿ. ಒಂದು ಜಗ್ಗಲ್ಲಿ ನೀರು ಕೊಡಿ ಮೇಡಮ್, ಒಂದು 2 ಲೀಟರ್ ನೀರು ಕೊಡಿ. ಹೇಳೋದೇ ಇಲ್ಲ ಅವರು ತಗೊಂಡ್ಲಿ ಸಾಲ್ಟ್ ರಿನ್ಸ್ ಫಿಲ್ ಮಾಡ್ಬೇಕಂತ ಹೇಳಿರ್ತಾರೆ. ಇಲ್ಲ ಸಾಲ್ಟ್ ಹೇಳಿಲ್ಲ ಅವರು. ಹೇಳಿದ್ರ ಡಿಶ್ ವಾಷರ್ ತಗೊಳ್ಳುವ. ಅಲ್ಲ ಏನಾಯ್ತು ಈಗ? ನೋಡಿ ಅದು ಏನಾಯ್ತಲ್ಲ, ನನಗೆ ಇನ್ಫಾರ್ಮೇಶನ್ ಇಲ್ಲ ಅದು ಅಂತ ಹೇಳ್ತಾ ಇರೋದು. ಅಲ್ಲ ಏ ಅಮ್ಮ, ಏ, ಅಕ್ಕಿ ಮುಟ್ಬೇಡ ನಡೀತಾರೆ. ಈಗ ಅವರು ಸಾಲ್ಟ್ ಅಂದ್ರಲ್ಲ, ಅದು ನನಗೆ ಗೊತ್ತೇ ಇಲ್ಲ. ತಗೊಳ್ಳೋವಾಗ ತಗೋ. ಅವ್ರು ಹೇಳಿಲ್ಲ ನಮ್ಗೆ ಸಾಲ್ಟ್ ಹಾಕ್ಬೇಕಂತೆ. ಡೆಲಿವರಿಗೆ ಬಂದಾಗ ಹೇಳ್ತೀನಿ. ಒಂದು 2 ಲೀಟರ್ ಕೊಡಿ ಅಲ್ಲ ಮೇಡಮ್, ಈಗ ಜಾಸ್ತಿ ಸಾಲ್ಟ್ ಕೊಡಿ. ಎವ್ರಿ ಟೈಮ್ ಹಾಕ್ಬೇಕಾ ಸಾಲ್ಟು? ಅದನ್ನ ಸರ್ ಹಾಕದೆ ಒಂದು ಟೈಮ್ ಒಂದು ಒಂದು ಟೈಮ್ ಹಾಕಿದ್ರೆ ಅದು ಖಾಲಿಯಾದಾಗ 30 ಸತಿ ಇಂಡಿಕೇಶನ್ wash ತೋರಿಸುತ್ತಿಲ್ಲ, ಮತ್ತೆ ಫಿಲ್ ಮಾಡಿ ಅವಾಗ ಅಷ್ಟೇ. ಅದೊಂದು ಬಾಕ್ಸ್ ಎಷ್ಟು? ಬಾಕ್ಸು 190 190 ರೂಪೀಸ್ ತಗೋಬೇಕು ಅದನ್ನ. ಅದಕ್ಕೆ 6 ಮಂತ್ಸ್ ಪ್ಯಾಕೇಜ್. ಸೊ ಇದಕ್ಕೆ ನಾವು ಇದಾದ್ಮೇಲೆ ಪೌಡರ್ ಗಿಡರ್ ಹಾಕಂಗಿಲ್ಲ, ಏನಿಲ್ಲ. ಪೌಡರ್ ಹಾಕ್ಬೇಕು ಸರ್, ನಾರ್ಮಲ್ ನೀವು ವಾಷಿಂಗ್ ಪೌಡರ್ ಹಾಕ್ಬೇಕು. ಸುಮ್ಮನಿರ. ಕೊಡಿ. ಸೊ ಇದನ್ನ ಹಾಕ್ಬೇಕು, ನಾರ್ಮಲ್ ಪೌಡರ್ ಹಾಕ್ಬೇಕಾ? ನೀವು ಎವ್ರಿ ಟೈಮ್ ವಾಟರ್ ಫಿಲ್ ಮಾಡಬೇಡಿ, ಹೊಸದ್ರಿಂದ ಫಿಲ್ ಮಾಡ್ತಾ ಇದ್ದೀನಿ. ಸಬೀನಾ ಪೌಡರ್ ಹಾಕಂಗಿಲ್ಲ, ನೀರು ಸಬೀನಾ ಪೌಡ್ರು ಆ ಥರದ್ದೇನು ಹಾಕ್ಬಿಡಿ ಸರ್. ಅದಕ್ಕೆ ಟ್ಯಾಬ್ಲೆಟ್ ಮತ್ತೆ ಡಿಟರ್ಜೆಂಟ್ ಬರುತ್ತೆ. ಇದು ಡಿಟರ್ಜೆಂಟ್ ಬರುತ್ತೆ, ಡಿಟರ್ಜೆಂಟ್ ಇದು. ಓಕೆ, ಮತ್ತೆ ಇದು ಟ್ಯಾಬ್ಲೆಟ್ ಬರುತ್ತೆ. ನೀವು ಯಾವ್ದಾದ್ರು ಎರಡರೊಳಗೆ ಯಾವ್ದಾದ್ರು ಒಂದು ಯೂಸ್ ಮಾಡಿ. ಟ್ಯಾಬ್ಲೆಟ್ ಯಾವ್ದು ಕಮ್ಮಿ ರೇಟು, ಯಾವ್ದು ಜಾಸ್ತಿ ರೇಟು? ಇದು 800 ರೂಪಾಯಿ ಒಂದು ಪ್ಯಾಕೆಟ್ ಬರುತ್ತೆ. ಹಾಂ, ಇದು 400 ಒಂದು ಬಾಕ್ಸ್ ಬರುತ್ತೆ ಸರ್. ಓಕೆ. ಎಷ್ಟು ದಿನ ಇದು ಬರುತ್ತೆ? ಇದು ಇದು 30 ವಾಶ್ ಬರುತ್ತೆ, ಅದು 30 ವಾಶ್ ಬರುತ್ತೆ. ಲಿಕ್ವಿಡೇ ಬೆಸ್ಟು. ನೆಕ್ಸ್ಟ್ ಇವಾಗ ನೀರು ತುಂಬ್ತಾ ಇದ್ರಲ್ಲ, ನೀವು ಒಂದು ಹೊಸದಲ್ಲ ಹಂಗಾಗಿ ಆಗ್ತಾ ಇದೆ ಅಷ್ಟೇ. ಅಲ್ಲ, ಕನೆಕ್ಷನ್ ಡೈರೆಕ್ಟ್ ಕನೆಕ್ಷನ್ ಕೊಡಿ. ಹೌದು ಸರ್, ಕನೆಕ್ಷನ್ ಕೊಟ್ಟಿದ್ದೀನಿ ಸರ್ ಆಲ್ರೆಡಿ. ಫಸ್ಟ್ ಟೈಮ್ ತುಂಬ ಹಾಕ್ಲೇಬೇಕಾ? ಫಸ್ಟ್ ಟೈಮ್ ಎಂಟಿ ಇರುತ್ತಲ್ಲ, ಎಂಟಿ ಇರುತ್ತಲ್ಲ ಹಾಗಾಗಿ ಫಿಲ್ ಮಾಡ್ತೀನಿ ಅಷ್ಟೇ. ಸಾಕು ಬಿಡಿ. ಸಾಕಂತೆ ಬಿಡಿ. ಈ ಕಡೆ ಬಾಮು. ಇವಾಗ ಮೇಂಟೆನೆನ್ಸ್ ಅಂದರೆ ಸತಿ ಹೇಳು. ಈಗ ಸಾಲ್ಟ್ ಹಾಕ್ಬೇಕಾದ್ರೆ ಇದು ಯೂಸ್ ಮಾಡ್ತೀವಿ. ಎಲ್ಲ ಹಾಕೋದಂತೆಲ್ಲ ನೋಡ್ಕೋಬೇಕಲ್ಲ. ಸಾಲ್ಟ್ ಇದು ಇದೇ ಸಾಲ್ಟ್ ಹಾಕ್ಬೇಕಾ? ಇದೇ ಸಾಲ್ಟ್ ಹಾಕ್ಬೇಕು, ಬೇರೆ ಸಾಲ್ಟ್ ಹಾಕಿಲ್ಲ. ಬೇರೆ ಸಾಲ್ಟ್ ಹಾಕಿ. ಡಿಟರ್ಜೆಂಟ್ ಸಾಲ್ಟ್ ಬರುತ್ತೆ. IFB ಅದು. IFB ಇದೆ. ಅದು ಆನ್ಲೈನ್ ಸಿಗುತ್ತೆ. ಆನ್ಲೈನಲ್ಲಿ ಆನ್ಲೈನ್ ಸಿಗಲ್ಲ, ಇದು ಯಾವುದು ಸಿಗಲ್ಲ. ವೆಬ್ಸೈಟಲ್ಲಿ ಸಿಗುತ್ತೆ, IFB ವೆಬ್ಸೈಟಲ್ಲಿ ಸಿಗುತ್ತೆ. ಅವ್ರ ಹತ್ರನೇ ತಗೋಬೇಕು. ಅಲ್ಲ, ನಾವು ಪರ್ಚೇಸ್ ಮಾಡ್ಬೇಕಂದ್ರೆ ಖಾಲಿಯಾಗಿರುತ್ತಲ್ಲ. ಇದು ಇದೆ ಹೇಳ್ತೀನಿ. IFB ವೆಬ್ಸೈಟ್ಗೆ ಹೋದರೆ ಸಿಗುತ್ತೆ ಮೇಡಮ್. ಮತ್ತು ಕಬೋರ್ಡ್ ರೇ 5 hours 47 minutes ಬರುತ್ತೆ. ಓಕೆನಾ? ಜೆಂಟಲ್ ರೇ ಅಷ್ಟೇ ನಿಮಗೆ 2 hours 43 minutes ಬರುತ್ತೆ. ಅದರಲ್ಲಿ ನೀವು 3 kgs ಮಾತ್ರ ಹಾಕ್ಕೋಬೇಕಾಗತ್ತೆ. ಓಕೆನಾ? ಅಷ್ಟೇ. ಇನ್ನು ವಾಶ್ ಪ್ಲಸ್ ಡ್ರೈ ಸರ್ ಇದರಲ್ಲಿ. ಅಂದರೆ ವಾಶು, ರಿನ್ಸು, ಡ್ರೈ 100% ಡ್ರೈ ಆಗುತ್ತೆ ಇದರಲ್ಲಿ 4 hours. ಅಂದರೆ ನೀವು 7 kgವರೆಗೂ ಬಟ್ಟೆ ಹಾಕ್ಕೋಬೋದು ಇದರಲ್ಲಿ. ಓಕೆನಾ? 7 kgವರೆಗೂ ಬಟ್ಟೆ ಹಾಕ್ಕೊಂಡು ರನ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಡ್ರೈ ಆಪ್ಷನ್ ಯಾವ್ದು ಬೇಕು, ಡಿಫಾಲ್ಟು ಐರನ್ ಡ್ರೈ ಬರುತ್ತೆ. ನಿಮಗೆ ಜೆಂಟಲ್ ಡ್ರೈ ಇಲ್ಲ ಕಬೋರ್ಡ್ ಡ್ರೈ ಯಾವ್ದು ಬೇಕು ಚೂಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಓಕೆನಾ? ನೀವು ಚೂಸ್ ಮಾಡಿದಾಗ ಟೈಮಿಂಗ್ಸು ಚೇಂಜ್ ಆಗುತ್ತೆ. ಓಕೆನಾ? ಮತ್ತು ವಾಶ್ ಪ್ಲಸ್ ಡ್ರೈ 2 hours ಸರ್. ಓಕೆನಾ? ಇದು 2 hour ರನ್ ಆಗುತ್ತೆ. ಇದರಲ್ಲಿ ನಿಮಗೆ 3 kgs ಮಾತ್ರ ಹಾಕ್ಕೋಬೋದು. ಓಕೆನಾ? 2 hours ರನ್ ಆಗುತ್ತೆ. ನಿಮಗೆ ಇದರಲ್ಲಿ ಡಿಫಾಲ್ಟು ಒಂದೇ ಪ್ರೋಗ್ರಾಮ್ ಬರೋದು, ಐರನ್ ಡ್ರೈ.
ಕಬೋರ್ಡ್ ರೇ ಜೆಂಟಲ್ ರೇ ಆಪ್ಷನ್ ಬರಲ್ಲ, ಒಂದೇ ಡ್ರೈ ಬರೋದು 90% ರೇ ಐರನ್ ರೇ. ಓಕೆನಾ ಸರ್? ಮತ್ತು ನಿಮಗೆ ಸ್ಪಿನ್ ಡ್ರೈನಲ್ಲಿ ಟೈಮ್ ಡ್ರೈ ಆಪ್ಷನ್ ಆಲ್ಸೋ ಬರುತ್ತೆ. ಅಂದರೆ ನಾನು ಈ 7 kg ಹಾಕ್ಬೋದು. ನೀವು ಅದಕ್ಕಿಂತ ಕಡಿಮೆ ಹಾಕಿದರೆ ಬೇಕಂದರೆ ಸೆಟ್ ಮಾಡ್ಕೊಳ್ಳಿ. ಅರ್ಧ kg ಹಲ್ವಾ ಹಾಕ್ಕೋಬೋದು. 30 ಮಿನಿಟ್ಸ್ ಅರ್ಧ kg ಬರುತ್ತೆ. 1 ಅವರ್ಗೆ 1.5 kg ಬರುತ್ತೆ, 1 kg. ಈ ಥರ ಸೆಟ್ ಮಾಡಿಕೊಂಡ್ರೆ ನಿಮಗೆ ಟೈಮ್ ಡ್ರೈ 100% ಡ್ರೈ ಆಗುತ್ತೆ ಇದರಲ್ಲಿ ನಿಮಗೆ. ಓಕೆನಾ? ಸೆಟ್ ಮಾಡಿಕೊಂಡು ನಿಮ್ಗೆ ಎಷ್ಟು kg ಬಟ್ಟೆ ಹಾಕಿರುತ್ತೆ ಅದ್ರ ಮೇಲೆ ಟೈಮ್ ಡ್ರೈ ಬೇಕಂದರೆ ಸೆಲೆಕ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಸರ್. ಓಕೆನಾ? ಅಪ್ ಟು 6 hours ಸಮಥಿಂಗ್ ಏನೋ ಬರುತ್ತೆ. ಅವು ಒಟ್ಟಿಗೆ 7 kg ಬರುತ್ತೆ. ಓಕೆನಾ? ಇದು ಡ್ರೈ ಆಪ್ಷನ್, ಇದು ಟೈಮ್ ಡ್ರೈ ಆಪ್ಷನ್ ಸರ್. ಯಾಕಂದರೆ ಇದು ಟೆಂಪ್ರೇಚರು. ಓಕೆನಾ? ನೀವು ನಾರ್ಮಲ್ ಮಿಕ್ಸ್ ಡೈಲಿ ಏನಾದರೂ ಯೂಸ್ ಮಾಡ್ತಿದ್ರೆ 40 ಡಿಗ್ರಿ ಟೆಂಪ್ರೇಚರ್ ಇರುತ್ತೆ. ಓಕೆನಾ? 20 ಡಿಗ್ರಿ ಇರುತ್ತೆ, ಅಂದರೆ ಡಿಫಾಲ್ಟು 0 ಇರುತ್ತೆ. ನಿಮಗೆ ಬೇಕಂದರೆ ಸೆಟ್ ಮಾಡ್ಕೊಳ್ಳಿ ಟೆಂಪ್ರೇಚರ್ದು 40 ಡಿಗ್ರಿ, 0, 20 ಡಿಗ್ರಿ, 30 ಡಿಗ್ರಿ, 40 ಡಿಗ್ರಿ ಬರುತ್ತೆ ಸರ್. ಓಕೆನಾ? ಇದು ಸ್ಪಿನ್ ಸ್ಪೀಡು RPM 1200 ಇರುತ್ತೆ ಸ್ಪಿನ್ನು ನಾರ್ಮಲು. ಮ್ಯಾಕ್ಸಿಮಮ್ 1200ವರೆಗೂ ಇಟ್ಕೋಬೋದು ಸರ್. ಅಂದರೆ ಇಲ್ಲ ಕಡಿಮೆ ಬೇಕಂದರೆ ಕಡಿಮೆ ಇಟ್ಕೋಬೋದು, ಇಲ್ಲ ಅಂದರೆ ಡ್ರೈ ಕಡಿಮೆ ಆಗುತ್ತೆ ಅಷ್ಟೇ ಕಡಿಮೆ ಇಟ್ಕೊಂಡ್ರೆ. ಓಕೆನಾ? ಅದು ಡಿಫಾಲ್ಟ್ ಇರುತ್ತೆ ಮೇಡಮ್, ನೀವೇನು ಸೆಟ್ ಮಾಡ್ಕೊಳ್ಳೋದು ಬೇಕಾದ್ರೆ ಅದು ಫುಲ್ ಎಷ್ಟು ಬೇಕೋ ಮ್ಯಾಕ್ಸಿಮಮ್ ಇರುತ್ತೆ. ನಿಮಗೆ ಕಡಿಮೆ ಬೇಕಂದರೆ ಇದು ಸೆಟ್ ಮಾಡ್ಕೊಳ್ಳಿ. 1200 ಇರುತ್ತೆ. ಇದು 0 ಬರುತ್ತೆ, 400, 600, 800, 1000, 1200 ಬರುತ್ತೆ. RPM ಮೇಡಮ್, ಸ್ಪಿನ್ ಸ್ಪೀಡು ತಿರುಗೋದು ಸ್ಪೀಡು. ಓಕೆನಾ? ಇದು ಸೆಟ್ ಮಾಡ್ಕೊಳ್ಳೋದು. ಇದು ಟೈಮ್ ಸೇವರು. ಅಂದರೆ ನೀವೇನಾದರೂ ಕಡಿಮೆ ಬಟ್ಟೆ ಹಾಕಿ ಲಾಂಗ್ ಪ್ರೋಗ್ರಾಮ್ ಸೆಟ್ ಮಾಡಿದರೆ ಬೇಕಂದರೆ ಒಂದು ಸ್ವಲ್ಪ ಟೈಮ್ನ ಸೇವರ್ನ ಆನ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ರೆಡ್ಯೂಸ್ ಆಗುತ್ತೆ ಸರ್ ಟೈಮು. ಓಕೆನಾ? ಅಂದರೆ ಜಾಸ್ತಿ ಆಗೋಲ್ಲ, ಒಂದು 5ರಿಂದ 10 ನಿಮಿಷ ಕಡಿಮೆ ಆಗ್ಬೋದು ಅಷ್ಟೇ. ಓಕೆನಾ? ಇದು ವೈಫೈ ಆನ್ ಆ್ಯಂಡ್ ಆಫ್ ಬಟನು. ಮತ್ತು ಇದು ರಿನ್ಸ್ ಸರ್. ಅಂದರೆ ನಿಮಗೆ ರಿನ್ಸ್ ಆ್ಯಡ್ ಮಾಡ್ಕೊಳಂಗಿದ್ರೆ ಬೇಕಂದರೆ ಹಾಕ್ಕೋಬೋದು. ಡಿಫಾಲ್ಟ್ ಇರುತ್ತೆ ನಿಮಗೆ 1 ಟೈಮು ಎಕ್ಸ್ಟ್ರಾ ರಿನ್ಸು, 2 ಟೈಮ್ಸು, 3 ಟೈಮ್ಸು ಎಕ್ಸ್ಟ್ರಾ ರಿನ್ಸ್ ಬೇಕಂದರೆ ಸೆಟ್ ಮಾಡ್ಕೋಬೇಕು ಮೇಡಮ್. ಓಕೆನಾ? 3 ಟೈಮ್ಸ್ ಬರುತ್ತೆ. 0 ಟೈಮ್, 1 ಟೈಮ್, 2 ಟೈಮ್, 3 ಟೈಮ್ಸ್ ಎಕ್ಸ್ಟ್ರಾ ಮೇಡಮ್. ಓಕೆನಾ? ಬೇಕಂದರೆ ಇದು ಸೆಟ್ ಮಾಡ್ಕೊಳ್ಳಿ. ಓಕೆನಾ? ಇದು ಸ್ಟೀಮ್ ಮೇಡಮ್. ಓಕೆನಾ? ಸ್ಟೀಮ್ ಅಂದರೆ ನಿಮಗೆ ಪವರ್ ಸ್ಟೀಮ್ ಆಪ್ಷನ್ ಬರುತ್ತೆ. ಈ ಸೈಡ್ ಏನಿದೆ ಪ್ರೋಗ್ರಾಮ್ ಎಲ್ಲದರಲ್ಲೂ ಸ್ಟೀಮ್ ಬರುತ್ತೆ ಕೆಲವೊಂದರಲ್ಲಿ. ನಿಮಗೆ ಬೇಕಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಟೈಮ್ ಇಲ್ಲಿ ಎಕ್ಸ್ಟ್ರಾ ಟೈಮ್ ತಗೊಳುತ್ತೆ. ಪವರ್ ಸ್ಟೀಮ್ ಆಪ್ಷನ್ ಬರುತ್ತೆ. ಇದರಲ್ಲಿ ಏನು ಆಪ್ಷನ್ ಬರುತ್ತೆ ಇದರಲ್ಲಿ ಅದೇ ಆಪ್ಷನ್ ಬರುತ್ತೆ. ಅಂದರೆ ಹಬೆ ಬರುತ್ತೆ, ಬಿಸಿ ಹಬೆ ಬರುತ್ತೆ. 2 ಟೈಮ್ಸು ನೀಟಾಗಿ ವಾಶ್ ಆಗುತ್ತೆ. ಅಂದರೆ ಜಾಸ್ತಿ ಕೊಳೆ ಬಟ್ಟೆ ಇತ್ತು ಅಂದರೆ ಬೇಕಂದರೆ ಸ್ಟೀಮ್ನ ಆನ್ ಮಾಡ್ಕೊಳ್ಳಿ ಸರ್. ಓಕೆನಾ? ಇವಾಗ ಮಿಕ್ಸ್ ಡೈಲಿ ಇಟ್ಬಿಟ್ಟು ಸ್ಟೀಮ್ ಅಂತ ಹಾಕಬೇಕು. ಸ್ಟೀಮ್ ಬೇಕಿದ್ರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನಾರ್ಮಲ್ ಹಾಟ್ ವಾಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ? ಹಾಟ್ ವಾಟರ್ ಕೂಡ ಸೆಲೆಕ್ಟ್ ಮಾಡಬೇಕು, ಇಲ್ಲಲ್ಲ ಅದು ಸೆಲೆಕ್ಟ್ ಆಗುತ್ತೆ. ಡಿಫಾಲ್ಟು ನೀವು ಮಿಕ್ಸ್ಡಲ್ಲಿ ಸೆಲೆಕ್ಟ್ ಮಾಡಬೇಕು ಮೇಡಮ್. 0 ಇರುತ್ತೆ. ಕಾಟನಲ್ಲಿ ಡಿಫಾಲ್ಟ್ 40 ಇರುತ್ತೆ. ಒಂದೊಂದು ಪ್ರೋಗ್ರಾಮ್ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. 0 ಇರುತ್ತೆ. ಓಕೆನಾ? ಮತ್ತು ಇದು ಆರಾಮ ಅಂದರೆ ನೀವು ಇಲ್ಲಿ ಸೆನ್ಸರ್ ಯೂಸ್ ಮಾಡ್ತೀರಲ್ಲ ಆ ಟೈಮಲ್ಲಿ ಇದು ಆನ್ ಮಾಡಬೇಕಾಗುತ್ತೆ ಸರ್. ಓಕೆನಾ? ಇಲ್ಲ ಅಂದರೆ ಡಿಫಾಲ್ಟ್ ಬಿಟ್ಬಿಡಿ, ಬರೀ ಕಂಫರ್ಟ್ ಯೂಸ್ ಮಾಡ್ತೀರಿ. ಮತ್ತು ಇದು ಆಪ್ಷನ್ ಬರುತ್ತೆ ಸರ್ ನಿಮಗೆ. ಫಸ್ಟ್ನೇದು ಬಂದುಬಿಟ್ಟು ಸೋಕ್ ಆಪ್ಷನ್ ಬರುತ್ತೆ, ಮತ್ತು ಎರಡನೇದು ಬಂದು ಫ್ರೀ ವಾಶ್ ಆಪ್ಷನ್ ಬರುತ್ತೆ ಸರ್. ಓಕೆನಾ? ಒಂದ್ಸಲ ಟಚ್ ಮಾಡಿದ್ರೆ ಸೋಕ್ ಆಗುತ್ತೆ, ಮತ್ತೊಂದ್ಸಲ ಪ್ರೆಸ್ ಮಾಡಿದ್ರೆ ಫ್ರೀ ವಾಶ್ ಆಪ್ಷನ್. ಅಂದರೆ ನೀವು 2 ಸೈಡ್ ಲಿಕ್ವಿಡ್ ಆನ್ ಆಗಿದ್ರೆ ನೀವು ನೋಡ್ಕೋಬೇಕು. ಈ ಸೈಡ್ ಏನಾದರೂ ಓಲ್ಡ್ ಆಗಿದ್ರೆ ಇದು ಫ್ರೀ ವಾಶ್ ಬರುತ್ತೆ. ಓಕೆನಾ? ಮತ್ತು ಇದು 2 ಬ್ಲಿಂಕ್ ಆಗಿದೆ, 2 ಸೆಲೆಕ್ಟ್ ಆಗಿರ್ತವೆ. ಓಲ್ಡ್ ಆಗಿದ್ರೆ ಮತ್ತು 2 ಬ್ಲಿಂಕ್ ಆಗ್ತಾ ಇದ್ರೆ ಸೆಲೆಕ್ಟ್ ಆಗಿರಲ್ಲ. ಓಕೆನಾ? ಫಸ್ಟ್ನೇದು ಬಂದುಬಿಟ್ಟು ಸೋಕಿಂಗ್ ಆಪ್ಷನು, ಎರಡನೇದು ಬಂದುಬಿಟ್ಟು ಫ್ರೀ ವಾಶ್. ಓಕೆ ಸರ್? ನಿಮ್ಗೆ ಯಾವ್ದು ಬೇಕೋ ಅದು ಸೆಟ್ ಮಾಡ್ಕೊಳ್ಳಿ. ಫ್ರೀ ವಾಶ್ ಅಂದರೆ ನಿಮಗೆ 2 ಸಲ ಲಿಕ್ವಿಡ್ ತೊಗೊಂಡು ವಾಶ್ ಆಗುತ್ತೆ. ಅಂದರೆ 2 ಸೈಡ್ ಲಿಕ್ವಿಡ್ ಆನ್ ಮಾಡಿದರೆ ಮಾತ್ರ ಯೂಸ್ ಮಾಡಿ. ಫ್ರೀ ವಾಶ್ ಸೆಟ್ ಮಾಡ್ಕೊಳ್ಳಿ. ಮತ್ತು ಸೋಕಿಂಗ್ ಆಪ್ಷನ್ ಅಂದರೆ ಬಟ್ಟೆ ನೆನ್ಕೊಂಡು ಆಮೇಲೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಜಾಸ್ತಿ ಗಲೀಜು ಬಟ್ಟೆ ಏನಾದರೂ ಯೂಸ್ ಮಾಡ್ತಿದ್ರೆ ಬೇಕಂದರೆ ಸೋಕಿಂಗ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಅಂದರೆ ಪ್ರೋಗ್ರಾಮ್ ಮೇಲೆ ಡಿಪೆಂಡಿಂಗ್ ಆನ್ ಟೈಮಿಂಗ್ಸ್ ಎಕ್ಸ್ಟ್ರಾ ತೊಗೊಳ್ತದೆ ಸೋಕಿಂಗ್ ಆಪ್ಷನ್. ಮಿಕ್ಸ್ ಡೈಲಿ 20 ಮಿನಿಟ್ಸ್ ತೊಗೊಳುತ್ತೆ, ಕಾಟನಲ್ಲಿ 1 hour, ಹಾಫ್ ಆನ್ ಅವರ್ ತೊಗೊಳುತ್ತೆ. ಮ್ಯಾಕ್ಸಿಮಮ್ ಹಾಫ್ ಆನ್ ಅವರ್ ಇರುತ್ತೆ. ನೀವು ಬೇಕಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಪ್ಷನ್ 2 ಬೇಕಂದ್ರೆ 2 ಇಟ್ಕೊಳ್ಳಿ, ಇಲ್ಲ ಬೇಡ ಅಂದರೆ ಬ್ಲಿಂಕ್ ಆಗ್ತಾ ಇರುತ್ತೆ. ನೀವು ಬೇಕಂದರೆ ಸೆಲೆಕ್ಟ್ ಮಾಡಿ. 1 ಟಚ್ಚು ಫ್ರೀ ವಾಶ್ ಬರುತ್ತೆ, ಅಲ್ಲ ಸೋಕ್ ಆಪ್ಷನ್ ಬರುತ್ತೆ, 2 ಫ್ರೀ ವಾಶ್ ಬರುತ್ತೆ. ಬೇರೆ ಏನೋ ಡೌಟ್ ಇದೆಯಾ ಇದರಲ್ಲಿ ಪ್ಯಾನಲಲ್ಲಿ? ನೀವು ಬಿಫೋರ್ ಎಲ್ಲ ಸೆಲೆಕ್ಟ್ ಮಾಡಾದಮೇಲೆ ಆಮೇಲೆ ಸ್ಟಾರ್ಟ್ ಮಾಡಬೇಕು ನಮಗೆ ಸ್ಟಾರ್ಟ್ ಬಟನ್. ಓಕೆನಾ? 1 ಟಚ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ, ಮತ್ತು ಒಂದು ಸಲ ಪ್ರೆಸ್ ಮಾಡಿದ್ರೆ ಪಾಸ್ ಆಗುತ್ತೆ. ಓಕೆನಾ? ಪಾಸ್ ಆಗಿ ಓಪನ್ ಆಗುತ್ತಾ? ಪಾಸ್ ಆದರೆ ಇಮಿಡಿಯೇಟಾಗಿ ಓಪನ್ ಆಗುತ್ತೆ. ಇದು ಕಂಪ್ಲೀಟ್ ಆದಮೇಲೆ ಎಂಡ್ ಅಂತ ತೋರಿಸುತ್ತೆ. ಓಕೆನಾ? ಮತ್ತು ಸ್ಟಾರ್ಟ್ ಮಾಡಿದ್ರೆ ಡೋರ್ ಇಮಿಡಿಯೇಟಾಗಿ ಲಾಕ್ ಆಗುತ್ತೆ, ಓಪನ್ ಆಗಲ್ಲ. ಪಾಸ್ ಮಾಡಿದ್ರೆ ಇಮಿಡಿಯೇಟಾಗಿ ಓಪನ್ ಆಗುತ್ತೆ. ವೇಟಿಂಗ್ ಏನೂ ಇರಲ್ಲ. ಇಷ್ಟೇ ಓಕೆನಾ? ಅಲ್ಲಿ ಇಟ್ಮೇಲೆ ಓಕೆನಾ 10 ಸೆಕೆಂಡ್ ಆದಮೇಲೆ ಇದು ಸ್ಟೆಬ್ಲೈಸರ್ ರನ್ ಆಗುತ್ತೆ. ಓಕೆನಾ? 10 ಸೆಕೆಂಡು ಪ್ರೊಟೆಕ್ಷನ್ ಕೊಡುತ್ತೆ ನಿಮಗೆ. ಏನೋ ವೋಲ್ಟೇಜು ಲೋ ವೋಲ್ಟೇಜ್ ಹೈ ವೋಲ್ಟೇಜ್ ಇದ್ದರೆ ಓಕೆನಾ ಡಿಸ್ಪ್ಲೇ ತೋರಿಸುತ್ತೆ ಎಲ್ಲ ನಿಮಗೆ.
ಎಷ್ಟು ವೋಲ್ಟೇಜ್ ಬರ್ತಾ ಇದೆ ಅಂತೇಳಿ. ಇದು ಆನ್ ಆ್ಯಂಡ್ ಆಫ್ ಬಟನ್ ಸರ್, ಪವರ್ ಬಟನ್. ಒನ್ ಟಚ್ ಆನ್ ಆಗುತ್ತೆ ಮತ್ತು ಲಾಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ ಮೇಡಮ್. ಓಕೆನಾ, ಒನ್ ಟಚ್ ಆನ್ ಆಗುತ್ತೆ ಮತ್ತು ಲಾಂಗ್ ಪ್ರೆಸ್ ಆಫ್ ಆಗುತ್ತೆ. ಇದು ಫುಲ್ ಟಚ್ ಬರುತ್ತೆ ಇದೆಲ್ಲ ನಿಮಗೆ. ಫುಲ್ ಯಾವುದೇ ಥರ ಬಟನ್ಸ್ ಏನು ಬರಲ್ಲ, ಫುಲ್ ಟಚ್ ಬರುತ್ತೆ. ಓಕೆನಾ, ಆನ್ ಮಾಡ್ಕೊಳ್ಳಿ ಮೇಡಮ್. ಮತ್ತು ಇದು ಡೋರ್ ಓಪನ್ ಮತ್ತು ಪುಷ್ ಲಾಕ್. ಓಕೆನಾ, ಡೋರ್ ಓಪನ್ ಆದಾಗ ನಿಮ್ಗೆ ಲೈಟ್ ಆನ್ ಆಗಿರುತ್ತೆ ಮತ್ತು ಪಾಸಲ್ಲಿ ಇದ್ದಾಗಲೂ ಲೈಟ್ ಆನ್ ಆಗಿರುತ್ತೆ. ನೀವು ಸ್ಟಾರ್ಟ್ ಮಾಡಿದಾಗ ಲೈಟ್ ಆಫ್ ಆಗುತ್ತೆ ಇದು. ಓಕೆನಾ, ಕ್ಲೋಸ್ ಮಾಡ್ಕೊಳ್ಳಿ. ಲಿಕ್ವಿಡ್ ಕೊಟ್ಟಿದ್ದಾರೆ ಸರ್ ನಿಮಗೆ ಕಾಂಪ್ಲಿಮೆಂಟಲ್ಲಿ. ಲಿಕ್ವಿಡ್ ಕೊಟ್ಟಿದ್ದಾರಲ್ಲ, ಓಕೆ, ಇಲ್ಲಿ ಲಿಕ್ವಿಡ್ ಫಿಲ್ ಮಾಡ್ಕೋಬೇಕು ಮೇಡಮ್ ಇದರೊಳಗಡೆ. ಓಕೆನಾ, ಇಲ್ಲಿ ಫ್ರೀ ವಾಶ್ ಚೇಂಬರು. ನೀವು ಪೌಡ್ರು ಇಲ್ಲ ಅಂದರೆ ಇದು ಪೌಡ್ರ್ ಯೂಸ್ ಮಾಡೋಂಗಿಲ್ಲ, ಮಾಡಬಾರ್ದು. ಫ್ರೀ ವಾಶ್ ಅಂದರೆ ನೀವು ಏನಾದ್ರು ಜಾಸ್ತಿ ಗಲೀಜು ಬಟ್ಟೆ ಅಂದರೆ 2 ಸೈಡ್ ಲಿಕ್ವಿಡ್ ಹಾಕೊಳ್ಳಿ ಸ್ವಲ್ಪ. ಓಕೆ, ಇಲ್ಲಿ ನಾರ್ಮಲಾಗಿ ಫಿಲ್ ಮಾಡಿ, ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಲಿಕ್ವಿಡ್ IFB ಇದೆ ಮೇಡಮ್, ಕೊಟ್ಟಿದ್ದಾರಲ್ಲ ನಿಮಗೆ. IFB ಬೇರೆದು ಹಾಕಿದ್ರೆ ನಿಮಗೆ ವಾಷಿಂಗ್ ಕ್ವಾಲಿಟಿ ಅಷ್ಟು ನೀಟಾಗಿ ಬರಲ್ಲ. IFB ಯೂಸ್ ಮಾಡಿ. ಸಜೆಷನ್ ಮಾಡಿರ್ತಾರೆ ಇಲ್ಲೇ ನಿಮಗೆ IFB ಲಿಕ್ವಿಡ್ ಈ ಥರ ಬರುತ್ತೆ. ಇದು ಮತ್ತೆ ಕಂಫರ್ಟು ಇಲ್ಲಿ ಹಾಕೋಬೇಕು ಸರ್, ಸೆನ್ಸರ್. ಮತ್ತು ಇಲ್ಲಿ ರಿಫ್ರೆಶ್ ಬರುತ್ತೆ, ಅಂದರೆ ಸೆನ್ಸರ್ ಅಂತೇಳಿ ಬರುತ್ತೆ, ಅದು ಹಾಕೋಬೇಕು. ಅದು ನೀವು ರಿಫ್ರೆಶ್ ಮೋಡ್ ಏನಾದರೂ ಯೂಸ್ ಮಾಡ್ತಿದ್ರೆ ಅದಕ್ಕೆ ಸಪ್ರೇಟ್ ಒಂದು ಬರುತ್ತೆ ಲಿಕ್ವಿಡ್ ಟೈಪ್, ಚಿಕ್ಕದು. ಅದು ಸೇಮ್ ಸೆನ್ಸರ್ ಟೈಪೇ ಇದೆ, ಅಂದರೆ ಇದು ಲಿಕ್ವಿಡ್ ಟೈಪ್ ಇರುತ್ತೆ ಅದು. ಅದನ್ನು ರಿಫ್ರೆಶ್ ಮೋಡಲ್ಲಿ ಏನಾದರೂ ಯೂಸ್ ಮಾಡ್ತಿದ್ರೆ ಅದು ಹಾಕೊಂಡು ಯೂಸ್ ಮಾಡ್ಬೋದು, ಅಂದರೆ ಸ್ಮೆಲ್ ಬರುತ್ತೆ, ಸೆಂಟ್ ಥರ ಇರುತ್ತೆ ಅದು ಅಷ್ಟೇ. ಕ್ಲೋಸ್ ಮಾಡ್ಬೋದು. ಇದು 4D ವಾಶ್ ಬರುತ್ತೆ, ಇದರಲ್ಲಿ 4 ಚೇಂಬರ್ ಬರುತ್ತೆ. ನೀವೇನಾದರೂ ಆ ಪೌಡ್ರ್ ಯೂಸ್ ಮಾಡ್ತಿದ್ರೆ ಇದು ಮೇಲ್ಗಡೆ ಎತ್ತಬೇಕಾಗುತ್ತೆ ಸರ್. ಓಕೆ, ಆದರೆ ಪೌಡ್ರ್ ಯೂಸ್ ಮಾಡಿಬಿಡಿ. ಪೌಡ್ರ್ ಏನಾದರೂ ಹಾಕಿದ್ರೆ ಇದು ಎತ್ತಬೇಕು ಮೇಲೆ, ಲಿಕ್ವಿಡ್ ಯೂಸ್ ಮಾಡ್ತಿದ್ರೆ ಕೆಳಗಡೆ ಇರಬೇಕು. ಇದು ತೆಗೆದು ವಾಶ್ ಮಾಡ್ಕೊಬೋದಾ? ವಾಶ್ ಮಾಡ್ಬೋದು, ಪ್ರೆಸ್ ಮಾಡಿದ್ರೆ ಆಚೆ ಬರುತ್ತೆ. ತೆಗೆದು ವಾಶ್ ಮತ್ತು ಕ್ಲೋಸ್ ಮಾಡಿ. ಮತ್ತು ಆನ್ ಮಾಡ್ಕೊಳ್ಳಿ ಸರ್. ಇದು ನಾವು ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್. ಓಕೆನಾ, 2 ಸೈಡ್ ರೊಟೇಟ್ ಆಗುತ್ತೆ. ಓಕೆನಾ, ಈಗ ಫಸ್ಟ್ ಪ್ರೋಗ್ರಾಮು ಎಕ್ಸ್ಪ್ರೆಸ್ 15 ಸರ್, ಅಂದರೆ ಕ್ವಿಕ್ ವಾಶು 15 ನಿಮಿಷ ಮಾತ್ರ ರನ್ ಆಗುತ್ತೆ ಮೇಡಮ್. ನೀವೇನಾದರೂ ಜಾಸ್ತಿ ಗಲೀಜು ಬಟ್ಟೆ ಇರೋಲ್ಲ, ಅಂದರೆ ಕಡಿಮೆ ಬಟ್ಟೆ ಇರುತ್ತೆ, ಆ ಥರದ ಬಟ್ಟೆ ಇದ್ದರೆ ಹಾಕೊಂಡು ಒನ್ ಟೈಮ್ ಯೂಸ್ ಮಾಡೋಂಥ ಬಟ್ಟೆಗಳು, ಮತ್ತು ಕಡಿಮೆ ಇರಬೇಕು, ಒಂದು 50%ಗಿಂತ ಕಡಿಮೆ ಇರಬೇಕು. ಓಕೆನಾ, ಮತ್ತು ನೀವು ಲೋಡ್ ಮಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ 70% ಲೋಡ್ ಮಾಡಿ. ಓಕೆನಾ, 30% ಹಾಫ್ ಇನ್ ಕ್ಯಾಪ್ ಇರಬೇಕು. ಓಕೆನಾ, ಮತ್ತು ಬಟ್ಟೆ ಹಾಕೊಂಡ್ಮೇಲೆ ಪ್ರೆಸ್ ಮಾಡಿಬಿಡಿ. ಏನು ಕತ್ರಿ ಎಲ್ಲರೂ ಕೊಡ್ತಾರೆ, ಆಮೇಲೆ ಏನೇನ ಮಾಡ್ಕೊಂಡ್ರೆ ಕತ್ರಿಯಲ್ಲಿ. ಓಕೆನಾ, ಮಿಕ್ಸ್ ಡೈಲಿ ಎಕ್ಸ್ಪ್ರೆಸ್ ವಾಶು. ಮತ್ತು ಮಿಕ್ಸ್ ಡೈಲಿ ಅಂದರೆ ಮಿಕ್ಸ್ ಕ್ಲಾತ್ ಸರ್, ಎಲ್ಲ ಥರದ ಬಟ್ಟೆಗಳನ್ನ ಹಾಕೊಂಡು ಯೂಸ್ ಮಾಡ್ಬೋದು. ಡೈಲಿ ವೇರ್ ಕ್ಲಾತ್ಸು 1 hour ರನ್ ಆಗುತ್ತೆ ಸರ್ ಇದು ಪ್ರೋಗ್ರಾಮ್. ಓಕೆನಾ, ಇನ್ನು ಕಾಟನ್ ಬಂದ್ಬಿಟ್ಟು ನಿಮಗೆ ಜಾಸ್ತಿ ಲಾಂಗ್ ಪ್ರೋಗ್ರಾಮ್ ಬರುತ್ತೆ. ಜಾಸ್ತಿ ಗಲೀಜಿರೋ ಬಟ್ಟೆಗಳಿದ್ರೆ ಹಾಕೊಂಡು ವಾಶ್ ಮಾಡ್ಕೊಳ್ಳಿ, ಇಲ್ಲ ಕಾಟನ್ ಬಟ್ಟೆಗಳಿದ್ರೆ ವಾಶ್ ಮಾಡ್ಕೊಳ್ಳಿ. ಹಾಟ್ ವಾಟರ್ ಬರುತ್ತೆ, ಡಿಫಾಲ್ಟ್ 40 ಡಿಗ್ರಿ ಇರುತ್ತೆ, ಅಲ್ಲೇ ತೋರಿಸುತ್ತೆ. ನಿಮಗೆ ಬೇಕಂದರೆ ಚೇಂಜ್ ಮಾಡ್ಕೋಬೋದು, ಆಪ್ಷನ್ ಎಲ್ಲ ಹೇಳ್ಕೊಡ್ತೀನಿ. ಓಕೆನಾ, ಮತ್ತು ಇದು ಸಿಂಥೆಟಿಕ್ಸ್ ಅಂದರೆ ಜಿಮ್ವೇರ್ ಬಟ್ಟೆಗಳು, ಅಂದರೆ ನೈಟ್ ಪ್ಯಾಂಟ್ಸು, ಟಿ ಶರ್ಟ್ಸ್, ಆ ಥರ ಬಟ್ಟೆಗಳಿದ್ರೆ ವಾಶ್ ಮಾಡ್ಕೊಳ್ಳಿ ಸಿಂಥೆಟಿಕ್ಸಲ್ಲಿ. ಓಕೆನಾ, ಇನ್ನು ಆ್ಯಂಟಿ ಅಲರ್ಜೀಸ್ ಅಂದರೆ ಪೇಷಂಟ್ಗಳ ಬಟ್ಟೆಗಳು, ಯಾರಾದರೂ ಪೇಷಂಟ್ ಆಗಿದ್ರೆ ಹುಷಾರಿಲ್ಲ, ಆ ಥರದ ಬಟ್ಟೆಗಳಿದ್ರೆ ಹಾಕೊಂಡು ವಾಶ್ ಮಾಡ್ಕೊಳ್ಳಿ. ಇದರಲ್ಲಿ ಮಿಕ್ಸಡಲ್ಲಿ ಹಾಕಿದ್ರೆ ಕೆಲವೊಬ್ರು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಸಪ್ರೇಟ್ ಆಗಿದ್ರೆ ಹಾಕ್ಕೊಳ್ಳಿ ಇದರಲ್ಲಿ ಪೇಷಂಟ್ ಬಟ್ಟೆ, ಇಲ್ಲ ಏನಾದರೂ ಹುಷಾರಿರಲ್ಲ ಆ ಥರದ ಬಟ್ಟೆಗಳು. ಓಕೆನಾ, ಇನ್ನು ಬೇಬಿ ವೇರ್ ಅಂದರೆ ಚಿಕ್ಕ ಮಕ್ಕಳ ಬಟ್ಟೆಗಳು, ಸಪ್ರೇಟಾಗಿ ಏನಾದರೂ ಯೂಸ್ ಮಾಡ್ತಿದ್ರೆ ಚಿಕ್ಕ ಮಕ್ಕಳ ಬಟ್ಟೆ ಹಾಕೊಂಡು ವಾಶ್ ಮಾಡ್ಕೊಳ್ಳಿ. ಇನ್ನು ಬಲ್ಕಿ ಅಂದರೆ ಬೆಡ್ಶೀಟು, ಕರ್ಟನ್ಸು, ಡೋರ್ ಕರ್ಟನ್ಸು, ಬೆಡ್ಶೀಟ್ ಬರ್ತಾವಲ್ಲ ಬಲ್ಕಿ ಬಿಲ್ಡಿಂಗ್ಸ್, ಅದು ಹಾಕೊಂಡು ವಾಶ್ ಮಾಡ್ಕೊಳ್ಳಿ. ಎಲ್ಲ ಥರ ಬ್ಲ್ಯಾಂಕೆಟ್ ಎಲ್ಲ ಹಾಕ್ಕೊಳ್ಳಿ. ದೊಡ್ಡವಾದರೆ ಒಂದೊಂದು ಹಾಕ್ಕೊಳ್ಳಿ, ಚಿಕ್ಕವಾದರೆ ಒಂದು 2-3 ಹಾಕ್ಕೊಳ್ಳಿ. ಮತ್ತು ಇದು ಉಲ್ಲನ್ಸ್ ಅಂದರೆ ನಿಮಗೆ ಸ್ವೆಟರು, ಜರ್ಕಿನ್, ಉಲ್ಲನ್ಸ್ ಐಟಮ್ಸ್ ಏನು ಬರ್ತಾವೆ ಅದು ಹಾಕೊಂಡು ವಾಶ್ ಮಾಡ್ಕೊಳ್ಳಿ ಸ್ಮೂತ್. ಓಕೆನಾ, ಇದು ಕ್ರೆಡಲ್ ವಾಶ್ ಅಂದರೆ ಡೆಲಿಕೇಟ್ ಕ್ಲಾತ್ಸಸ್, ಸ್ಯಾರೀಸು ಮತ್ತು ಡ್ರೆಸ್ಸಸ್, ಎಂಬ್ರಾಯ್ಡ್ರಿ ಸ್ಟೋನ್ ಡ್ರೆಸ್ಸಸ್ ಬರ್ತಲ್ಲ, ಕಾಸ್ಟ್ಲಿ ಡ್ರೆಸ್ಸಸ್ ಇದ್ದರೆ ಹಾಕ್ಕೊಳ್ಳಿ ಇದರಲ್ಲಿ. ಕಾಸ್ಟ್ಲಿ ಡ್ರೆಸ್ಸಸ್ಸು, ಸ್ಯಾರೀಸ್ ಏನೇನು ಇರ್ತಾವೆ ಇದು ವಾಶ್ ಮಾಡ್ಕೊಳ್ಳಿ. ಇದು ಟಂಬಲ್ ಆಗುತ್ತೆ, ಡ್ರಮ್ ಆಂಟಿ ಕ್ಲಾತ್ ರೊಟೇಟ್ ಆಗೋದು, ಅಂದರೆ ಕೇರ್ಫುಲ್ಲಾಗಿ ವಾಶ್ ಮಾಡುತ್ತೆ. ಕೇರ್ಫುಲ್ಲಾಗಿ ವಾಶ್ ಮಾಡುತ್ತೆ. ಇದರಲ್ಲಿ ನಿಮಗೆ ವಾಶ್ ಆಗುತ್ತೆ, ರಿನ್ಸ್ ಆಗುತ್ತೆ, ಡ್ರೈ ಆಗಲ್ಲ. ಓಕೆನಾ, ಮತ್ತು ಇದು ಪವರ್ ಸ್ಟೀಮ್ ಆಪ್ಷನ್ ಬರುತ್ತೆ ಸರ್, ಅಂದರೆ ಇದರಲ್ಲಿ ನೀವು ಸ್ಟೈನ್ ಏನಾದರೂ ಆಗಿರುತ್ತಲ್ಲ ಬಟ್ಟೆಗಳಲ್ಲಿ, ಮತ್ತು ಜಾಸ್ತಿ ಗಲೀಜಿರೋ ಬಟ್ಟೆಗಳು, ಇಲ್ಲ ವೈಟ್ ಬಟ್ಟೆಗಳಿದ್ರೆ ಇದು ಕಿಟ್ಕೊಂಡು ವಾಶ್ ಮಾಡ್ಕೊಳ್ಳಿ. ಪವರ್ ಸ್ಟೀಮ್. ಓಕೆನಾ, ಡಿಫಾಲ್ಟು ಸ್ಟೀಮ್ ಬರುತ್ತೆ, ನೀಟಾಗಿ ವಾಶ್ ಆಗುತ್ತೆ ಪವರ್ ಸ್ಟೀಮ್. ಓಕೆನಾ, ಇನ್ನು ರಿಫ್ರೆಶ್ ಅಂದರೆ ಬಟ್ಟೆಗಳನ್ನ ರಿಫ್ರೆಶ್ ಮಾಡ್ಕೊಳ್ಳೋದು ಮೇಡಮ್. ಅಂದರೆ ನೀವೇನಾದರೂ ಲೆಸ್ ದೆನ್ ಟೈಮ್ಸ್ 1 hour 2 hour ಯೂಸ್ ಮಾಡಿರ್ತಾರೆ ಬಟ್ಟೆಗಳೆಲ್ಲ, ಫಂಕ್ಷನ್ಸ್ ವೇರು, ಆ ಥರದ ಬಟ್ಟೆಗಳನ್ನ ಬೇಕಂದ್ರೆ ಹಾಕೊಂಡು ರಿಫ್ರೆಶ್ ಮಾಡ್ಕೊಳ್ಳಿ. ಓಕೆನಾ, ಆ ಮೂಡಲ್ಲಿ ಬೇಕಂದರೆ ನೀವು ಸೆನ್ಸರ್ ಯೂಸ್ ಮಾಡಿ, ಇಲ್ಲಾಂದರೆ ಕಂಫರ್ಟ್ ಯೂಸ್ ಮಾಡಿ. ಓಕೆನಾ, ಲಿಕ್ವಿಡ್ ಏನು ಯೂಸ್ ಮಾಡಬೇಡಿ. ಓಕೆನಾ, ವಿತ್ ಸ್ಟೀಮ್ ಬರುತ್ತೆ, ಅದು ಡಿಫಾಲ್ಟು. ಓಕೆನಾ, ಯೂಸ್ ಮಾಡ್ಕೊಳ್ಳಿ ರಿಫ್ರೆಶ್. ಮತ್ತು ಇದು ಸ್ಪಿನ್ ಡ್ರೈ ಸರ್, ಅಂದರೆ ಡ್ರೈ ಆಪ್ಷನ್ ಮಾತ್ರ ಬರುತ್ತೆ ಇದರಲ್ಲಿ. ನಿಮಗೆ ಡಿಫಾಲ್ಟ್ ಸೆಟ್ ಮಾಡ್ಕೊಂಡ್ರೆ 100% ಡ್ರೈ ಬರುತ್ತೆ. 7 kg ಬಟ್ಟೆ ಹಾಕ್ಕೋಬೋದು, 7 kg ಬಟ್ಟೆ ಹಾಕ್ಕೋಬೋದು.
ಇದ್ರಲ್ಲಿ 100% ಡ್ರೈ ಬರುತ್ತೆ. ಓನ್ಲಿ ಫಾರ್ ಡ್ರೈ ಮಾತ್ರ, ವಾಶ್ ಆಗಲ್ಲ, ಏನಾಗಲ್ಲ, ಡ್ರೈ ಮಾತ್ರ ಆಗುತ್ತೆ. ಇದರಲ್ಲಿ ನಿಮಗೆ 50% ಡ್ರೈ ಆಗಿರುತ್ತೆ. ಓಕೆ, ನಿಮಗೆ 100% ಡ್ರೈ ಬೇಕಂದರೆ ಇದಕ್ಕೆ ಹಾಕ್ಕೋಬೇಕು ನೀವು. ಓಕೆನಾ, ಇದರಲ್ಲಿ ನಿಮಗೆ ಆಪ್ಷನಲ್ಲಿ ಡ್ರೈ ಆಪ್ಷನ್ ಬರುತ್ತೆ. ಓಕೆನಾ, ಫಸ್ಟು ಡಿಫಾಲ್ಟು ಐರನ್ ಡ್ರೈ ಬರುತ್ತೆ, ಮತ್ತು ಸೆಕೆಂಡ್ನೇದು ಕಬೋರ್ಡ್ ಡ್ರೈ, ಇದು ಜೆಂಟಲ್ ಡ್ರೈ ಬರುತ್ತೆ ಸರ್. ಓಕೆನಾ, ಅದು ಬಿಟ್ಟರೆ ನಾರ್ಮಲ್ ಕಬೋರ್ಡ್ ಡ್ರೈ, ಜೆಂಟಲ್ ಡ್ರೈ 3 ಬರುತ್ತೆ. ಇದೆಲ್ಲ ಕ್ಯಾನ್ಸಲ್ ಆಗುತ್ತೆ ಸರ್. ನಾರ್ಮಲ್ ಬರುತ್ತೆ ಡ್ರೈ, ಅಂದರೆ ಒಂದು 20% ಡ್ರೈ ಆಗುತ್ತೆ ಅಷ್ಟೇ. ನಾರ್ಮಲ್ 70 ಮಿನಿಟ್ಸ್ ಏನೋ ರನ್ ಆಗುತ್ತೆ ಇದು. ಓಕೆನಾ, ನಾರ್ಮಲ್ ಡ್ರೈ ಬರುತ್ತೆ ಇದರಲ್ಲಿ. ಓಕೆನಾ, ನಿಮಗೆ ಐರನ್ ಡ್ರೈ ಅಂದರೆ 90% ಬರುತ್ತೆ, ಕಬೋರ್ಡ್ ಡ್ರೈ ಅಂದರೆ 100% ಬರುತ್ತೆ, ಮತ್ತು ಜೆಂಟಲ್ ಡ್ರೈಯು ಅಷ್ಟೇ 90% ಡ್ರೈ ಆಗುತ್ತೆ. ಓಕೆನಾ, ಅಂದರೆ ಟೈಮಿಂಗ್ಸ್ ವೇರಿಯೇಷನ್ ಇರುತ್ತೆ. ನಿಮಗೆ ಐರನ್ ಡ್ರೈ ಅಂದರೆ ನಿಮಗೆ ಆಲ್ಮೋಸ್ಟ್ 3 ಇದು ಶೈನಿಂಗ್ ಬರುತ್ತೆ. ಶೈನಿಂಗ್ ಬರುತ್ತೆ. ಅದು ಎಷ್ಟು ದಿನ? ಇದು 1 ತಿಂಗಳು ಬರುತ್ತೆ ಮೇಡಮ್. 1 ತಿಂಗಳು. ಒಂದು ಬಾಟ್ಲು 1 ತಿಂಗಳು. ಒಂದು ಬಾಟ್ಲು ಹಿಡಿಯೋಲ್ಲ, ಇನ್ನು ಸ್ವಲ್ಪ ಮಿಗುತ್ತೆ. ಅದೇನು ನೀರಾ ಕೆಮಿಕಲ್? ಕೆಮಿಕಲ್ ಸರ್. ಕೆಮಿಕಲ್ ತಿನ್ನೋದ್ರಿಂದ ಏನು ಎಫೆಕ್ಟ್ ಇಲ್ಲ? ಏನಿಲ್ಲ ಸರ್. ಫುಡ್ ಪಾಯ್ಸನ್ ಏನಾದರೂ? ಏನೋ ಹಂಗಿದ್ರೆ ಯಾಕೆ ಸರ್ ಇದೆಲ್ಲ ಡಿಶ್ ವಾಷರಿಗೆ ಕೊಡ್ತೀವಿ? ಕೇಳಬೇಕಾಗಿದ್ದಾರ ಕೇಳ್ತೀವಿ, ನೀವು ಹೇಳ್ಬೇಕಾಗಿದ್ದಾರ ಹೇಳ್ತೀವಿ. ಕೆಮಿಕಲ್ ಏನಿಲ್ಲ ಸರ್. ನೀನೇನು ಇಲ್ಲಿ ನಿಂತ್ಕೊಂಡು ನೋಡೋದು? ಕೇಳ್ಕೊಂಡು ನೀನು ಮಾಡ್ತೀನಿ, ನಾಳೆಯಿಂದ ಪಾತ್ರೆ ತೊಳಿತೀಯಾ? ನಾಳೆಯಿಂದ ನಾವು ಹಾಕ್ಕೋಬೋದಾ? ನೀವು ಸಾಲ್ಟ್ ಎಲ್ಲ ಹಾಕಿದ್ದೀರಲ್ಲ ಅಷ್ಟೇ ನಾವು ಇಟ್ಕೋದು. ಅಷ್ಟು ಆಗುತ್ತೆ. ಇನ್ನೊಂದ್ಸಲ ಹಾಕ್ಕೋಬೇಕಾದ್ರೆ ಹಾಕ್ಕೊಳ್ಳಿ ಅಷ್ಟೇ. ಒಂದು 5-6 ವರ್ಷ ಆದಮೇಲೆ ಮತ್ತೆ ಹಾಕ್ಕೊಳ್ಳಿ, ಖಾಲಿ ಆಗುತ್ತೆ. ಇಲ್ಲಿ ಡಿಟರ್ಜೆಂಟು ಇಲ್ಲ ಟ್ಯಾಬ್ಲೆಟ್ ಹಾಕಿ ಕ್ಲೋಸ್ ಮಾಡಿ ಅಷ್ಟೇ, ಲಾಕ್ ಆಗುತ್ತೆ. ಓಪನ್ ಮಾಡಿ. ಡಿಟರ್ಜೆಂಟ್ ಅಂದ್ರೆ ಏನು ಹೇಳಿ? ವಾಷಿಂಗಿಗೆ ಪಾತ್ರೆ ಯಾವ್ದು ವಾಷಿಂಗಿಗೆ ಹಾಕ್ಬೇಕು? ನೋಡಲ್ಲಿ ತೋರಿಸೋದು ತೋರಿಸುತ್ತಲ್ಲ, ಇದರಲ್ಲಿ ಒಂದು ಕ್ಯಾಪ್ ಹಾಕ್ಕೋಬೇಕಾಗುತ್ತೆ. ಅದು 400 ಅಷ್ಟೇ. ಟ್ಯಾಬ್ಲೆಟ್ಸ್ ಬಂದು 800 ರೂಪಾಯಿ ಅಂತೆ ಪ್ಯಾಕೆಟ್. ಇದು 400. ಇದು 400. ಒಂದೇ ಮುಚ್ಚಳನಾ? ಒಂದು ಮುಚ್ಚಳ ಹಾಕಿದ್ರೆ ಇದೇ ಬೆಸ್ಟ್. ಇಷ್ಟನ್ನು ಹಾಕಿರಿ. ಅದೇ ಬೆಸ್ಟ್. 400 ರೂಪಾಯಿ ಒಂದೇ ಮುಚ್ಚಳ. ಎಷ್ಟು ವಾಶ್ ಮಾಡ್ಕೋಬೋದಾ? ಒಂದ್ಸಲ ಒಂದು ವಾಶ್ ಮಾಡ್ಕೋಬೋದು ಅಷ್ಟೇ. ಅದೇ ಎಷ್ಟು ಪಾತ್ರೆ? ಎಲ್ಲ 5 ಗ್ಲಾಸ್ ಪಾತ್ರೆ. ಏನು ಡಿಫ್ರೆನ್ಸ್ ಟ್ಯಾಬ್ಲೆಟ್ಸ್ಗೆ ಆಮೇಲೆ ಪೌಡರ್? ಟ್ಯಾಬ್ಲೆಟ್ಸ್ ಆದರೆ ಪೌಡ್ರ್ ಬಿಡ್ತೈತಿ, ಇದಾದರೆ ಲಿಕ್ವಿಡು ನೊರೆ ಜಾಸ್ತಿ ಬರುತ್ತೆ, ಅದ್ರ ನೊರೆ ಜಾಸ್ತಿ ಬರುತ್ತೆ, ನೀಟಾಗಿ ವಾಶ್ ಆಗುತ್ತೆ. ಈ ವಾಷಿಂಗ್ ಮಿಷಿನ್ ಪೌಡ್ರು ಲಿಕ್ವಿಡ್ ಹಾಕೋಣ ಹಾಗಾಗಿ ಆ ಥರ ಇದೆ. ಅದು ಇದೆ. ಲಿಕ್ವಿಡು ಒಳ್ಳೆಯದು, ಚೆನ್ನಾಗಿರುತ್ತೆ, ಕ್ಲೀನಾಗಿ. ಪಾತ್ರೆ ಕೊಡಿ, ಇರೋವೆಲ್ಲ ಪಾತ್ರೆ ಕೊಡಿ, ಇಲ್ಲಿದಾವೆಲ್ಲ ಕೊಡೋ. ಈ ಥರ ಸೆಟ್ ಮಾಡ್ಕೊಂಡ್ಬಿಡ್ತೇವೆ. ಇಲ್ಲ ಹಾಕ್ಬಿಟ್ಟು ತೋರಿಸ್ಬಿಡಿ ಹಂಗೆ. ಹಾಂ, ಇದು ಆನ್ ಆ್ಯಂಡ್ ಆಫ್ ಬಟನ್ ಸರ್. ಓಕೆನಾ, ಒಂದು ಟಚ್ ಆನ್ ಆಗುತ್ತೆ, ಮತ್ತು 3 ಸೆಕೆಂಡ್ ಆಫ್ ಆದಮೇಲೆ ಮತ್ತೆ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಓಕೆನಾ, ಇಲ್ಲಿ ಲೈಟ್ ಆನ್ ಆಗುತ್ತೆ ಸರ್. ಇಲ್ಲಿ ಸಾಲ್ಟು ಮತ್ತು ರಿನ್ಸ್ ಏನಾದರೂ ಖಾಲಿ ಆಗಿದ್ರೆ ಇವೆರಡು ಆನ್ ಆಗ್ತವೆ, ಲೈಟ್ ಆನ್ ಆಗುತ್ತೆ. ಆವಾಗ ನೀವು ಫಿಲ್ ಮಾಡಬೇಕಾಗುತ್ತೆ. ಓಕೆನಾ, ಸಾಲ್ಟ್ದು ಈ ಸೈಡ್ ಆನ್ ಆಗುತ್ತೆ, ರಿನ್ಸ್ ಸೈಡ್ದು ಈ ಸೈಡ್ ಆನ್ ಆಗುತ್ತೆ, ಅದ್ರ ಕೆಳಗಡೆ. ಓಕೆನಾ, ಇದು ನೋಡ್ಕೊಳ್ಳಿ ಅಷ್ಟೇ. ಓಕೆನಾ, ಮತ್ತು ಇದು ಆನ್ ಆ್ಯಂಡ್ ಆಫ್ ಬಟನ್, ಒಂದು ಟಚ್ ಆಫು ಮತ್ತು ಒಂದು ಟಚ್ ಆನ್. ಮಷಿನ್ ಬಟನ್ ಆನ್ ಆ್ಯಂಡ್ ಆಫ್ ಬಟನ್. ಓಕೆನಾ, ಮತ್ತು ಇದು ಪ್ರೋಗ್ರಾಮ್ ಚೇಂಜ್ ಮಾಡೋ ಬಟನ್ ಸರ್. ಮೊದಲನೇದು ವಾಟರ್ ಸೇವ್ ಬರುತ್ತೆ, ಮತ್ತು ಈಕೋ ವಾಶು, ಮತ್ತು ಸೂಪರ್ 50, ಮತ್ತು ಆಟೋ 30 ಡಿಗ್ರಿ, 30ಇಂದ 50 ಡಿಗ್ರಿ, 50 to 60 ಡಿಗ್ರಿ, ಮತ್ತು 60 to 70 ಡಿಗ್ರಿ ಬರುತ್ತೆ, ಅಂದರೆ ಹಾಟ್ ವಾಟರ್. ಓಕೆನಾ, ಇದು ಸೆಲೆಕ್ಟ್ ಮಾಡ್ಕೊಂಡು ಚೇಂಜ್ ಮಾಡ್ಕೋಬೋದು. ಓಕೆನಾ, ಈ ಥರ. ಮತ್ತು ಫ್ರೀ ವಾಶ್ ಬರುತ್ತೆ, ಮತ್ತು ಲೈಟ್ ಸಾಲಿಡ್ ಬರುತ್ತೆ, ಎರಡು ಎಲ್ಲ ಆಪ್ಷನ್ ಬರುತ್ತೆ ಸರ್. ಒಟ್ಟು 7 ಪ್ರೋಗ್ರಾಮ್ ಬರುತ್ತೆ, 8 ಪ್ರೋಗ್ರಾಮ್ ಬರುತ್ತೆ ಸರ್. ಮತ್ತು ಇದು ಡೋರ್ ಓಪನ್, ಮತ್ತು ಈ ಥರ ಡೋರ್ ಲಾಕ್ ಅಷ್ಟೇ. ಇಲ್ಲಿಂದ ಹೇಳ್ಕೊಂಡು ಬರುತ್ತೆ. ಓಕೆನಾ, ಮತ್ತು ಇಲ್ಲೆಲ್ಲ ಹೇಳ್ಕೊಂಡು. ಮತ್ತು ಇದು ಸ್ಟಾರ್ಟ್ ಬಟನ್ ಸರ್. ಆಟ ಆಡ್ತಾಳೆ ಇರೋಳು. ಮತ್ತು ಇದು ಸ್ಟಾರ್ಟ್ ಬಟನ್ ಸರ್. ಮತ್ತು ಇದು ಆಪ್ಷನಲ್ ಬಟನ್ನು. ಓಕೆನಾ, ನಿಮಗೆ ಇದೆಲ್ಲ ಆಪ್ಷನಲ್ಲಿದೆ. ನಿಮ್ಗೆ ಯಾವ ಆಪ್ಷನ್ ಬೇಕೋ ಆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ನೇದು ಬಂದುಬಿಟ್ಟು ಮೇಲ್ಗಡೆ ಮಾತ್ರ ಲೋಡ್ ಮಾಡಿದರೆ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ನೀವು ಕೆಳಗಡೆ ಏನು ಫಿಲ್ ಮಾಡಿಲ್ಲ, ಬರೀ ಇಲ್ಲಿ ಮಾತ್ರ ಫಿಲ್ ಮಾಡಿದರೆ ಈ ಬಟನ್ ಇದು ಬರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ, ಹೋಲ್ಡ್ ಆಗುತ್ತೆ. ಮತ್ತು ನಿಮಗೆ ಬೇರೆ ಏನಾದರೂ ಬೇಕಂದರೆ ಇದು, ಅಂದರೆ ಬರೀ ಕೆಳಗಡೆನೇ ಲೋಡ್ ಮಾಡಿದರೆ, ಕೆಳಗಡೆ ಲೋಡ್ ಮಾಡಿದ್ರೆ ಯಾವುದು? ಕೆಳಗಡೆ ಲೋಡ್ ಮಾಡಿದರೆ ಕೆಳಗಡೆ ಸಿಂಬಲ್ ಇದೆ, ಬ್ಲಿಂಕ್ ಆಗಬೇಕಾದ್ರೆ ಸೆಲೆಕ್ಟ್ ಮಾಡಬೇಕು ನೀವು. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಎರಡು ಒಟ್ಟಿಗೆ ಸೆಲೆಕ್ಟ್ ಮಾಡ್ಬೋದು. ಒಟ್ಟಿಗೆ ಬೇಕಂತ ಸೆಲೆಕ್ಟ್ ಮಾಡ್ಬೋದು ಸರ್. ನೆಕ್ಸ್ಟ್ ಓಕೆ, ಇದರಲ್ಲಿ ನಿಮಗೆ ಮಾತ್ರ ಬರುತ್ತೆ ಸರ್ ಫ್ರೀ ವಾಶು ಮತ್ತು ಸಾಲಿಡಲ್ಲಿ. ಓಕೆ, ಬೇರೆ ಪ್ರೋಗ್ರಾಮ್ ನೀವು ನಾರ್ಮಲಾಗಿ ಯೂಸ್ ಮಾಡೋದು ಸೂಪರ್ 50 ಅಂದ್ಕೊಳ್ಳಿ, ಇಲ್ಲ ಇದು ಸೂಪರ್ 15 ನಾರ್ಮಲಾಗಿ ರೆಗ್ಯುಲರ್ ಯೂಸಿಂಗು. ನಿಮಗೆ ಇದರಲ್ಲಿ ಆಪ್ಷನಲ್ಲು
ಡೌನ್ಲೋಡು ಮತ್ತು ಟಾಪ್ ಲೋಡ್ ಬರುತ್ತೆ. ಇದು ಬಂದ್ಬಿಟ್ಟು ಆಟೋ ಡೋರ್ ಆಪ್ಷನ್ ಸರ್. ಅಂದರೆ ನಿಮಗೆ ವಾಶ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅದೇ ಆಟೋಮೆಟಿಕ್ ಇಷ್ಟು ಡೋರ್ ಓಪನ್ ಆಗುತ್ತೆ. ಓಕೆನಾ, ಅದು ಆಪ್ಷನ್ ಬೇಕಂದರೆ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಯೂಸ್ ಮಾಡ್ಕೊಳ್ಳಿ. ಮತ್ತು ಬೇರೆ ಆಪ್ಷನ್ನು ಇದು ಎಕ್ಸ್ಟ್ರಾ ರಿನ್ಸ್ ಬರುತ್ತೆ ಮತ್ತು ಇದು ಎಕ್ಸ್ಟ್ರಾ ಡ್ರೈ ಬರುತ್ತೆ. ಓಕೆನಾ, ಅಂದರೆ ನಿಮಗೆ ಪಾತ್ರೆ ಸೋಪ್ ಹಂಗೆ ಉಳ್ಕೊತಾ ಇದೆ ಅಂದರೆ ಬೇಕಂದರೆ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಡ್ರೈ ಆಗ್ತಾ ಇಲ್ಲ ಪ್ರಾಪರಾಗಿ ಅಂದರೆ ಬೇಕಂದರೆ ಇದನ್ನ ಎಕ್ಸ್ಟ್ರಾ ಡ್ರೈ ಹಾಕ್ಕೊಂಡು ಡ್ರೈ ಆಗುತ್ತೆ, ಎಕ್ಸ್ಟ್ರಾ ಡ್ರೈ. ಓಕೆನಾ, ಇದು ಮತ್ತು ಇದು ಟ್ಯಾಬ್ಲೆಟ್, ನೀವೇನಾದ್ರು ಟ್ಯಾಬ್ಲೆಟ್ ಯೂಸ್ ಮಾಡ್ತೀರಾ ಈ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಲೇಬೇಕು. ಸೆಲೆಕ್ಟ್ ಮಾಡಲೇಬೇಕು, ಹಾಕಿದ್ಮೇಲೆ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ಟ್ಯಾಬ್ಲೆಟ್ ತೊಗೊಳ್ಳಲ್ಲ ಅದು. ಓಕೆ. ಓಕೆನಾ, ಮತ್ತು ಇದು ಬಾಟಲ್, ಅಂದರೆ ನೀವೇನಾದರೂ ಪ್ಲಾಸ್ಟಿಕ್ ಐಟಮ್ಸ್ ಏನಾದರೂ ಇಟ್ಟಿದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು. ಓಕೆನಾ, ಏಕೆಂದರೆ ಹೈ ಟೆಂಪ್ರೇಚರ್ಲಿ ರನ್ ಆಗುತ್ತೆ ಇದು, ಹಾಟ್ ವಾಟರ್ ಎಲ್ಲ ಜಿಗಿಬಿಡುತ್ತೆ. ಓಕೆನಾ, ಆ ಟೈಮಲ್ಲಿ ನೀವು ಯೂಸ್ ಮಾಡ್ಕೊಳ್ಳಿ. ಮತ್ತು ಜಿಡ್ಡಿಂದು ಏನಾದರೂ ಇಟ್ಟಿದ್ರೆ, ಅಂದರೆ ಲೋ ಟೆಂಪ್ರೇಚರಲ್ಲಿ ನೀವು ಈಗ ಮಿಲ್ಕ್ ಬಾಯ್ಲ್ ಮಾಡಿರ್ತಿಲ್ಲ ಬಾಟ್ಲುಗಳು ಚಿಕ್ಕ ಮಕ್ಕಳು, ಆ ಥರದ್ದು ಇಲ್ಲ ಬಾಟ್ಲಲ್ಲಿ ಏನಾದರೂ ಆಯಿಲ್ದು ಆ ಥರದ್ದು ಏನಾದರೂ ಇದ್ದರೆ ಜಿಡ್ಡಿನ ಅಂಶ, ಅವಾಗ ಆನ್ ಮಾಡ್ಕೊಳ್ಳಿ. ಇದು ಪ್ಲಾಸ್ಟಿಕ್ ಏನಾದರೂ ಇದ್ದರೆ ಪ್ಲಾಸ್ಟಿಕ್ ಅಲ್ಲಿ ಆಯ್ತಾ? ಆಪ್ಷನ್ ಇದೆ ನೋಡಿ. ಇದು ಅಲ್ಲ, ಏನ್ ಬಾಟಲ್ ಹೆಸರು ಬರ್ದಿದ್ಯಾ? ಹೆಸರೇನಿಲ್ಲ ಬಾಟ್ಲ್ ಥರ ಸಿಂಬಲ್ ಇರುತ್ತಲ್ಲ ಅದಕ್ಕೆ ಇಟ್ಕೊಂಡು ವಾಶ್ ಮಾಡ್ಕೊಂಡು ಅದಕ್ಕೆ ಆನ್ ಮಾಡ್ಕೋಬೇಕು. ಅಂದರೆ ಪ್ಲಾಸ್ಟಿಕ್ ಏನಾದರೂ ಇಟ್ಟಿದೆ ಆಯಿಲ್ ಇರುತ್ತೆ ಪ್ಲೇಟ್, ಅದಕ್ಕೆಲ್ಲ ನೀವು ಪ್ಲೇಟ್ ಎಲ್ಲ ಯೂಸ್ ಮಾಡ್ತಿದ್ರೆ ನೀವು ಇದಕ್ಕೆ ಯೂಸ್ ಮಾಡ್ಬೇಕು ಸರ್. ಆಟೋ 60 ಡಿಗ್ರಿ 30 ಡಿಗ್ರಿ ಬರ್ತಲ್ಲ, ಇದಕ್ಕೆಲ್ಲ ನೀವು ಕುಕ್ಕಿಂಗ್ ಯೂಸ್ ಮಾಡಬೇಕಾಗುತ್ತೆ. ಕುಕ್ಕಿಂಗಲ್ಲಿ ಮಾಡಿರ್ತೀರಲ್ಲ ಬರೋ ಅದು ಮಾತ್ರ. ಇದು ನಾರ್ಮಲ್ ನೀವು ಯೂಸ್ ಮಾಡಿರ್ತೀರಲ್ಲ ಸ್ವರೂಪ್ ಮತ್ತು ಈ ಥರ ನಾರ್ಮಲ್ ಕುಕ್ಕಿಂಗ್ ಯೂಸ್ ಮಾಡಿರ್ತೀರಲ್ಲ ಆ ಥರದ್ದು ಇಲ್ಲಿ ಯೂಸ್ ಮಾಡ್ಕೊಳ್ಳಿ. ಕುಕ್ಕಿಂಗ್ ಮಾಡಿರೋನೆಲ್ಲ ಇದರಲ್ಲಿ ಯೂಸ್ ಮಾಡ್ಕೋಬೇಕು ಸರ್ ನೀವು. ಓಕೆನಾ, ಆಟೋ 30 ಡಿಗ್ರಿ ಅಂದರೆ ಡಿಪೆಂಡಿಂಗ್ ಆನ್ ಟೆಂಪ್ರೇಚರ್ನ ಸೆಟ್ ಮಾಡ್ಕೊಳ್ಳಿ. 30 to 50 ಬರುತ್ತೆ, ಮತ್ತು 50 to 60 ಬರುತ್ತೆ. ಮತ್ತು ಮಾಡೋದು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಬೇಕಂದ್ರೆ ಇದನ್ನ 3 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು ನೀವು. ಓಕೆ. ಆ ಪ್ರೋಗ್ರಾಮ್ ಕ್ಯಾನ್ಸಲ್ Cancel ಆಗಿ ಬೇರೆ ಬೇರೆ ಪ್ರೋಗ್ರಾಮ್ ಬರುತ್ತೆ. 3 ಸೆಕೆಂಡ್ಸ್ ಹೋಲ್ಡ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ. ಇದು ಪ್ರೋಗ್ರಾಮ್ದು. ಮತ್ತೆ ಇದು ಸ್ಟಾರ್ಟ್ ಬಟನ್. ನೀವು ಫಸ್ಟ್ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಬೇಕಿದು, ಮತ್ತೆ ನಿಮ್ಗೆ ಯಾವ ಆಪ್ಷನ್ ಆಗಬೇಕಾ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಬೇಕು.